ಅಜ್ಞಾನತಿಮಿರಾಂಧಕಾರಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯಸ್ಯ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದಿಂದ ಕುರುಡನಾದವನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಸ್ತ್ರದಿಂದ ಆಚರಿಸಿದ ಆ ಸದ್ಗುರುವಿಗೆ ನನ್ನ ನಮಸ್ಕಾರಗಳನ್ನು ತಿಳ್ಕೊಂಡು, ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಪರಮೇಶ್ವರ ತನ್ನ ಧರ್ಮಪತ್ನಿಯಾದ ಪಾರ್ವತಿ ದೇವಿಗೆ ಉಪದೇಶಿಸಿರುವಂತೆ ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾಗಿರುವಂತಹ ಸದ್ಗುರು ಸಮರ್ಥ ರಾಲಿಂಗೇಶ್ವರ ಮಹಾಪ್ರಭುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಇವತ್ತು ಸೊಲ್ಲಾಪುರ ಮಹಾನಗರದಲ್ಲಿ ನಮ್ಮ ಮನಗೂಳಿಯ ಹಜರತ್ ಹುಸೇನ್ ಪೀರ್ದ ಆಶ್ರಮದ ಉಪಕೇಂದ್ರವಾಗಿರ್ತಕ್ಕಂತಹ ಈ ಆಶ್ರಮದಲ್ಲಿ ಇವತ್ತು ನಡೆಯತಕ್ಕಂತ ಈ ಒಂದು ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ನಾವೆಲ್ಲರೂ ಅತ್ಯಂತ ಆನಂದ ಸಾಗರದಲ್ಲಿ ತುಂಬಿ ತೇಲಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರ ಆಗ ತಾನೇ ಮಾತನಾಡುವಾಗ ನಮ್ಮ ಕುಂಟೋಜಿ ಸರ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು. ಯಾರು ಗದ್ದಲ ಮಾಡಬೇಡ್ರಿ. ಮೈಕ್ ಕೊಟ್ರೆ ನಾವು ತಾಸುಗಟ್ಲೆ 2 ತಾಸುಗಟ್ಲೆ ಮಾತಾಡ್ಬೋದು. ಆದ್ರ ಒಂದು ಗ್ರಂಥವನ್ನ ಬರಿಬೇಕು ಅಥವಾ ಒಂದ ಪತ್ರವನ್ನ ಬರಿಬೇಕಂದ್ರ ಅಲ್ಲಿ ಬಹಳಷ್ಟು ವಿಚಾರವನ್ನ ಬೋಲೆ ವಿವಂಚನ ಚಾಲೆ. ಗ್ರಂಥ ರಚನೆ ಮಾಡುವುದು ಅಂತಂದ್ರ ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅದು ಕತೆ ಕಾದಂಬರಿಗಳನ್ನ ಬರೆಯೋದು ಬಹಳಷ್ಟು ಸರಳ ಇರಬಹುದು. ಆದ್ರ ಅಧ್ಯಾತ್ಮದಲ್ಲಿ ಅಧ್ಯಾತ್ಮದ ವಿಚಾರಗಳನ್ನ ಕುರಿತು ಸದ್ಗುರುಗಳನ್ನ ಕುರಿತು ಬರೀತಕ್ಕಂಥದ್ದು. ಅದಕ್ಕ ಮಹಾತ್ಮರು ಹೇಳಿದ್ರು, ನ ಗುರುರಧಿಕಂ ಶಾಸ್ತ್ರ ನ ಗುರುರಧಿಕಂ ತತ್ವ ನ ಗುರುರಧಿಕಂ ತಪಃ ಪರಾತ್ಪರ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ರು ಪರಮೇಶ್ವರ. ಗುರುವಿಗಿಂತ ಶ್ರೇಷ್ಠವಾದ ಶಾಸ್ತ್ರ ಇಲ್ಲ, ಗುರುವಿಗಿಂತ ಶ್ರೇಷ್ಠವಾದ ತತ್ವವಿಲ್ಲ, ಗುರುವಿಗಿಂತ ಶ್ರೇಷ್ಠವಾದ ಜ್ಞಾನನೂ ಇಲ್ಲ ಅಂತ ಹೇಳಿದ್ರು ಅವರು. ಯಾಕಂತಂದ್ರ ನಿನಗ ಜ್ಞಾನವನ್ನ ಕರುಣಿಸುವವನೇ ಸದ್ಗುರು. ಅದಕ್ಕೆ ಸಮರ್ಥರು ಹೇಳ್ತಾರ, ಇದು ಮಹಾರಾಷ್ಟ್ರ ಇರೋದ್ರಿಂದ ಅವ್ರು ಹೇಳಿದ್ರಲ್ಲ, ನಮ್ಮ ನಾಗಪುರ ಸರ್ ಅವರು ಬರೆದಿರುವಂತಹದ್ದು
ಬರೀ ಆ ಗ್ರಂಥ ರಚನೆಗೆ ಕಾರಣೀಕರ್ತರಷ್ಟೇ. ಆದ್ರೆ ಅದ್ರ ಹಿಂದಿರ್ತಕ್ಕಂತ ಚೈತನ್ಯ ಶಕ್ತಿ ಹುಡುಗರು ಯಾರು ನೋಡ್ರಿ ಹಿಂದ ಯಾವುದು ಅನ್ನೋದನ್ನ ಹೇಳಿದ್ರ ಅವರು. ಅದನ್ನ ನಾನು ಹೇಳಿದ್ರ ಅಷ್ಟು ಸರಿ ಅನ್ಸಂಗಿಲ್ಲ. ಮಹಾತ್ಮ ಹೇಳ್ತಾರ, ಪುಸ್ತಕ ಜ್ಞಾನೇ ನಿಶ್ಚಯ ಧರಣೆ ಗುರು ಕಷಾಯ ಕರ್ಣೆ. ತಮ್ಮ ಪುಸ್ತಕದಿಂದ ಜ್ಞಾನ ಹಾಕಿತ್ತಂದ್ರೆ ಗುರುವಿನ ಯಾಕೆ ಮಾಡ್ಕೋಬೇಕು ನೋಡ್ರಿ. ಈಗ ಸಾಮಾನ್ಯ ನಮ್ಮ ಕುಂಟೇಶ್ವರು ಶಿಕ್ಷಕರದಾರ, ಇಲ್ಲಿ ಬಹಳ ಜನ ಶಿಕ್ಷಕರಿದ್ದಾರೆ. ನಮ್ಮ CRC ಅವರು ಬಂದಾರ, ಇಲ್ಲಿ ಎಲ್ಲೋದ್ರ ಅವರು ಇಲ್ಲಿದಾರ. ನಾವು ಮಕ್ಕಳು ಆಡದಿರ್ತೀವಿ, ನಾವು ಪೀ ತುಂಬ್ತೀವಿ, ನಾವು ಬಟ್ಟೆ ಕೊಡಿಸ್ತೀವಿ, ನಾವು ಊಟ ಕೊಡ್ತೀವಿ, ನಾವು ಬುಕ್ಕ ಪೆನ್ನ ಕೊಡ್ತೀವಿ ಅಲ್ರಿ. ನಾವು ತಾಯಿ ತಂದೆ MA PhD ಅವ್ರು ಇರ್ತೀವಿ. ಅವೇನ್ ಮಾಸ್ತರ ಬರೀ ಬಾಳ ಆದ್ರ TCS D.Ed ಆಗಿರ್ತೈತೆ. ಅವನ ಕಡೆ ಯಾಕೆ ಕಳಿಸ್ಬೇಕು? ನಾವೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದಲ್ಲ. ನಿಮ್ ಮಕ್ಕಳನ್ನ ಬೇಕಾದಷ್ಟ ಪಂಡಿತರನ್ನು ಮಾಡಬಹುದು, ಭಾಷಾ ಜ್ಞಾನ ಕೊಡ್ಬೋದು. ನೀವೇನ್ ಬೇಕಾದ ಮಕ್ಕಳಿಗೆ ಆ ಶಿಕ್ಷಕರನ್ನ ಮೀರಿಸುವಂತ ಜ್ಞಾನ ನೀವು ಕೊಡಬಹುದು. ಆದ್ರೆ ಸರ್ಟಿಫಿಕೇಟ್ ನಿಮ್ಮ ಅಪ್ಪಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಇದ್ರ ಅರ್ಥ ಗೊತ್ತಿರಬೇಕು. ನಾವು ಬಹಳಷ್ಟು ಜಾತಿಗೊಂದು ಮಾತು ಕಲಿತು ಹೇಳುತ್ತಾರಿರ್ಬೋದು. ಜಗತ್ತನ್ನ ಕಾಯದಳು ಮನ್ಮಥನ ಪಳೆವ ಸುಂದರ ರೂಪ. ಅವನು ನೋಡಿದ್ರ ಮನ್ಮಥ ನಾಚಬೇಕಂತ ಸುಂದರದನ. ಬಾಯೊಳೆಲ್ಲರೂ ಹೊರಳಗೊಳಿಪ ಜಾನ್ ನುಡಿಯು. ಮಾತಾಡಕತ್ರ ಜಗತ್ತ ಮಳ್ಳಗಂಗ್ ಮಾತಾಡ್ತಾನ ಏನ್ರಿ. ಕಾಯದಳು ಮನ್ಮಥನ ಪಳೆವ ಸುಂದರ ರೂಪ. ನೋಡ್ರ ಮೊಬೈಲ್ ಬಿಡ್ರದ ನೀವಲ್ಲಿ ನೋಡ್ರಲ್ಲ ನೀವು. ಕಾಯದಳು ಮನ್ಮಥನ ಪಳೆವ ಸುಂದರ ರೂಪ, ಬಾಯಳೆಲ್ಲರೂ ಮರುಳಗೊಳಿಪ ಜಾನ್ ನುಡಿಯು. ಆಯವಾಗಿರ್ತು ತನ್ನೆರವು ತಾನರಿಯದಿರೆ ನಾಯ ಬಲೆಯೊಳಗಿರ್ಪ ಹಾಲಿನಂತಹುದು. ನಾನು ಯಾರು? ಗುರುಗಳನ್ನ ನಾವು ಯಾಕೆ ಮಾಡ್ಕೋಬೇಕಾಗೈತಿ? ಗುರು ಕೃಪೆ ಯಾಕೆ ನಮಗ್ ಬೇಕಾಗೈತಿ? ಗುರುಗಳಂದ್ರೆ ಏನು ಅನ್ನೋದು ನಾವು ತಿಳ್ಕೊಬೇಕಂದ್ರ ಯಾಗ ಅವನ ಭವಿಷ್ಯ ನಿರ್ಮಾಣ ಆಗ್ಬೇಕು. ಮುಂದವ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಬೇಕಂದ್ರ ನೀವೇನ್ ಬೇಕಾದ ಕೇಳಿದ್ರೆ ಎಲ್ಲ ಉತ್ತರ ಕೊಡ್ತೀನಿ. ಪಾಂಡಿತ್ಯ ಕೇಳೋದಿಲ್ಲ ಅವರು. ಅವ ಶಿಕ್ಷಕ D.Ed ಇರ್ಲಿ B.Ed ಇರ್ಲಿ, ನಿಮ್ಮವ್ವ ಅಪ್ಪ PhD ಅವ್ರಿರ್ಲಿ, ಆದ್ರ ಅವ್ ಕೊಟ್ಟಿರುವಂತ ಸರ್ಟಿಫಿಕೇಟ್ ಕೇಳ್ತಾರಲ್ಲ ಹೊರತಾಗಿ ನೀನು ಹೇಳುವಂತ ಬಾಹ್ಯ ಬ್ರಹ್ಮಜ್ಞಾನವನ್ನು ಅವ್ರು ಕೇಳುವುದಿಲ್ಲ. ಆಗ ಗುರುಕರುಣೆಯನ್ನ ಪಡೆದು ಗುರುವಿನ ಸಾನ್ನಿಧ್ಯದೊಳಗೆ ಅಭ್ಯಾಸ ಮಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದಿರ್ತಕ್ಕಂಥ ಯಾವ ಸಚ್ಚಿಸ ಇರ್ತಾನೋ ಅವನು ನಿರ್ಮಾಣ ಮಾಡಿರುವಂತ ಅವರು ಬರೆದಿರುವಂತ ಗ್ರಂಥಗಳನ್ನು ಓದಿದ್ರೆ ಮಾತ್ರ ಜಗತ್ತಿಗೆ ಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಹೊರತಾಗಿ ತನಗೆ ತಿಳಿದಂತ ಬರೆದಿರುವಂತ ತನಗೆ ಅನುಕೂಲ ಆಗ್ತಕ್ಕಂಥದ್ದು ಯಾವ್ದನ್ನ. ಯಾಕಂತಂದ್ರ ಇವತ್ತ ನಾವೆಲ್ಲರೂ ನೋಡ್ತಾ ಇದೀವಿ ಜಗತ್ತಿನಲ್ಲಿ ಶಿಕ್ಷಾಗುರು, ದೀಕ್ಷಾಗುರು, ಗುರುವಿನ ಗುರು, ಪರಮ ಗುರು ಮತ್ತು ಗುರುಗಳು ಮಸ್ತಾದಾರ ದೇಶ ತುಂಬೈತಿ. 2 ಅಕ್ಷರ ಕಲಿತ ಹೋದಿ ಹೇಳತಾರ ಶ್ರುತಿ. ಬರೀ ನಾವೊಂದು 4 ಮಾತುಗಳನ್ನ ಪುಸ್ತಕ ಜ್ಞಾನಿ ನಿಷೇಧನೆ ಗುರು ಕಷಾಯಕರಣ ಅದಕ್ಕಂದ್ರ ಅವರು ಅದಕ್ಕ ಯಾವ ಗ್ರಂಥ ಎಲ್ಲಿ ಓದಬೇಕು ಅದಕ್ಕೆ ಹೇಳಿದ್ರ ಅವರು. ಗುರುವಿಗೆ ಎರಗದೆ ಮಲವ ತೊಳೆಯದು
ಗುರುವಿಗೆ ಎರಗದೆ ಮಲವ ತೊಳೆಯದು. ಯಾವ ಗುರುವಿಗೆ ಶರಣ ಹೋಗಂಗಿಲ್ಲ ಅವನ ಮಲತ್ರಯಗಳು ತೊಳೆಯಂಗಿಲ್ಲ. ಅಣುಮಲ, ಮಾಯಾಮಲ, ಕಾರ್ಮಿಕ ಮಲ. ಮತ್ ಶಾಸ್ತ್ರ ಕಡೆ ಹೋದ್ರೆ ಬಹಳ ಟೈಮ್ ಆಕತ್ತೇನೆ. ಗುರುವ ಕೇಳಿದ ತತ್ವ ತಿಳಿಯೋದು. ನೀ ಬೇಕಾದಷ್ಟು ಶಾಸ್ತ್ರ ಪಂಡಿತರು ಗುರುವಿನ ಮುಖದಿಂದ ಕೇಳಿದಾಗ ಮಾತ್ರ ತತ್ವ ಅಂದ್ರೇನು, ತತ್ ಅಂದ್ರೆ ಯಾವ ಪರಮಾತ್ಮನು, ತೋಮ್ ಅಂದ್ರೆ ಜೀವನು, ಅಶಿ ಅಂದ್ರೆ ಇದ್ದಾನೆ, ನೀನೇ ಪರಮಾತ್ಮ ಇದ್ದೀರಿ ಅಂತಕ್ಕಂಥ ಅನುಭವ ನಿನಗೆ ಬರ್ಬೇಕಾದ್ರೆ ಗುರುವಿನ ಮುಖದಿಂದ ಕೇಳಬೇಕು. ಇಲ್ಲ ಅಂದ್ರೆ ನಿಮ್ಮ ಅಪ್ಪಗೂ ಸಾಧ್ಯ ಇಲ್ಲ. ಅದು ತಲೆಯ ಕೆಳಗ ಮಾಡಿ ಕಾಲ ಮೇಲಕ ಮಾಡಿ ಜೋಟ ಆಡಿದರಿಲ್ಲ, ತಮ್ಮ ಜಿಗದೆ ಆಡಿದರಿಲ್ಲ. ಗುರುವಿಗೆ ಎರಗದೆ ಮಲವ ತೊಳೆಯದು, ಗುರುವ ಕೇಳಿದ ತತ್ವ ತಿಳಿಯದು, ಗುರುವಿನ ಅಂಗ್ರಿಯ ತೀರ್ಥವನ್ನು ಭಕ್ತಿಯಲ್ಲಿ ಕೊಳದನಕ. ಹೇಗಿರಬೇಕು ಅಂದ್ರ ಎತ್ತಾಗಿ ತೊಟ್ಟಾಗಿ ಹಿತ್ತಲ ಗಿಡವಾಗಿ ಮತ್ತೆ ಗುರುವಿನ ಸಾಧುರ ಪಾದದ ಕೆರವಾಗಿ ಗುರುವಿನ ಹತ್ತಿರದಿಂದ ಸರ್ವಜ್ಞ. ಇಲ್ಲಿ ಏನಪ್ಪ ಸಮರ್ಪಣಾ ಭಾವ ಇರ್ಬೇಕಿಲ್ಲಿ. ಇಲ್ಲಿ ದೇಹಾಭಿಮಾನ, ಜಾತ್ಯಾಭಿಮಾನ, ದ್ರವ್ಯಾಭಿಮಾನ ಇವೆಲ್ಲವನ್ನ ಹೊರಗಿಟ್ಟು ಅಭಿಮಾನ ಸೋಳಾವ ಮೋಕ್ಷ ರುಕ್ರಾವ ಅಂತ ಹೇಳಿದ್ರು ಮರಾಠಿ ಒಳಗೆ. ಯಾವ ಅಭಿಮಾನಗಳನ್ನ ಬಿಟ್ಟು ಬರ್ತಾನ ಅವನಿಗೆ ಮಾತ್ರ ಇಲ್ಲಿ ಕರುಣೆ ಸಿಗ್ಲಿಕ್ಕೆ ಸಾಧ್ಯ ಅದ. ಅಭಿಮಾನ ಇಟ್ಕೊಂಡು ಬಂದಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, ದೇಹ ಇದು ಪಂಚಭೂತದ. ಇದರದದ ಭೂತ ಅಂದ್ರೆ ಏನ್ರಿ? ದೆವ್ವ. ಒಂದ ದೇವ್ ಬಿಡ್ಕೊಂಡ್ರೆ ಎಂಟಂಗ ಮಾಡ್ತಿರ್ತಾರ. ಮತ್ತ 5 ದೇವ್ ಬಿಡ್ಕೊಂಡಾವ. ಮತ್ತೆ ಇದು ಹೆಂಗ್ ಮಾಡಿಸ್ಬಾರ್ದು ನಮ್ಮನ್ನ? ಸಮಯ ಕೊಟ್ರಿ ಒಂದು 10 ನಿಮಿಷ. ಯಾಕಂತಂದ್ರ ವಿಷಯ ಹಿಂಗದಲ್ಲ. ದೇಹ ಏನೈತಿದು ಪಂಚಭೂತದ. 5 ದೇವಗಳು ಬಿಡ್ಕೊಂಡಾವ ಇದಕ್ಕ. ಯಾಕಂದ್ರೆ ಹೇಳಿದ್ರಲ್ಲ ಆಗ್ಲೇ, ನಮ್ಮ ಆಗಲೇ ಅಜ್ಜಾರು ಮಾತಾಡಿದ್ರಲ್ಲ, ಅವರು ಜ್ಯೋತಿಷ್ಯರು ಅದಾರ ಅಂತ ಹೇಳಿದ್ರು. ಅದು ಋಷಿಗಳ ಮುನಿಗಳ ಬರೆದದ್ದು, ಅದೇನು ತಪ್ಪಿಲ್ಲ. ಅದನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ತಪ್ಪದ. ಸದ್ಬಳಕೆ ಮಾಡ್ಕೊಂಡ್ರೆ ಎಲ್ಲಾ ನಮ್ಮ ನಾಡಿನ ಮಹಾತ್ಮರು ಹೇಳಿದ ಒಳ್ಳೇದನ್ನ ಹೇಳಾರಲ್ಲ ಹೊರತ ಕೆಟ್ಟದ್ದು ಯಾರು ಹೇಳಿಲ್ಲ. ಹಾಗೊಬ್ಬ ಅನುಭವಿ ಇದ್ದ, ಮತ್ತು ದೊಡ್ಡ ಶಿಲ್ಪಿ ಇದ್ದ. ಯಾಕಂದ್ರೆ ಎಲ್ಲರನ್ನ ಹಾಳು ಮಾಡೋದು ಯಾಕಪ್ಪ ಅಂದ್ರ, ದೇಹ ಬುದ್ಧಿತ್ತ ನಿಶ್ಚಯೋ ಜಾಡಳೇನ ದಯಾ ಜ್ಞಾನ ಕಲ್ಪಾಂತ ಕಾಳಿಕಳೇನ. ಎಲ್ಲಿವರೆಗೆ ನಮ್ಮಲ್ಲಿ ದೇಹಾಭಿಮಾನ ಹೋಗುದಿಲ್ಲ ಅಲ್ಲಿವರೆಗೆ ಕಲ್ಪಾಂತಗಳ ಗಚ್ಚಿದ್ರು ನಮ್ಗೆ ಜ್ಞಾನ ಆಗುದಿಲ್ಲ. ದೇಹಾಭಿಮಾನ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ತನುವ ದಂಡಿಸಿ ಗುರು ಸೇವೆಯ ಕೈಯುತ್ತ, ಮನವ ನಿಲ್ಲಿಸಿ ಗುರು ಮಂತ್ರವ ಜಪಿಸುತ್ತ, ಧನವ ನರ್ಪಿಸಿ ಗುರುವಿನ ಇಷ್ಟಾರ್ಥವ ಸಲ್ಲಿಸುತ್ತ, ತನು ಮನ ಧನವ ನೀ ಪರಿಯಿತ್ತು ಮುದದಿಂದ ಸೇವೆಯ ಮಾಡು, ಸದ್ಗುರುವಿನ ಸೇವೆಯ ಮಾಡು. ಈ ರೀತಿಯಾಗಿ ಸೇವೆ ಮಾಡ್ಬೇಕು. ಅದಕ್ಕೆ ಅವೇನ್ ಮಾಡಿದ, ಅವ ಜ್ಯೋತಿಷಿ ಇದ್ದ. ಅವನಿಗೆ ಗೊತ್ತಿತ್ತು ನಾ ಯಾವ ದಿನ ಯಾವ ಎಷ್ಟು ಸಮಯಕ್ಕ ನಾ ಸಾಯ್ತೀನಿ, ನನ್ನ ಪ್ರಾಣ ಹೋಗ್ತದ ಗೊತ್ತಿತ್ತು ಅವನಿಗೆ. ಅವ ಏನ್ ಮಾಡಿದ್ರೆ, ಶಿಲ್ಪಿ ಇದ್ದ, ತನ್ನಂಗ 9 ಮೂರ್ತಿಗಳನ್ನು ತಯಾರು ಮಾಡಿದ್ದ. ಅವನ ಪ್ರಾಣ ಒಯ್ಲಿಕ್ಕೆ ಯಮ ಎಷ್ಟೊತ್ತಿ ಬರ್ತಾನೆ ಗೊತ್ತಿತ್ತು ಅವನಿಗೆ. ಆ 9 ಮೂರ್ತಿಗಳನ್ನೇನು ತಯಾರು ಮಾಡಿದ್ದಲ್ಲ ಅದ್ರೊಳಗೆ ಹೋಗಿ ಇವನು ಒಬ್ಬ ನಿಂತು ಬಿಟ್ಟ. ಎಷ್ಟು ಮೂರ್ತಿ ಆದ್ರಿ? ಕನ್ನಡಿ ಒಳಗೆ ನೋಡಿ ತನ್ನಂಗ ಕೆತ್ತಿದ್ದವ 10 ಜನ ಆದ್ರಿ ಅವರು. ಯಮ ಧರ್ಮವ ಅಧರ್ಮ ಮಾಡಂಗಿಲ್ಲ. ಯಮನು ಧರ್ಮಿಸ್ತಿದಾನ. ಅದರ ಮುಂದಿನ ಯಾರನ್ನು ಮುಟ್ಟಂಗಿಲ್ಲ. ಯಾರ್ದು ಆಯುಷ್ಯ ಮುಗಿಲಾರ್ದ ಅವ್ರನ್ನ ಯಾರನ್ನು ಮುಟ್ಟಂಗಿಲ್ಲವ. ಆ ಒಯ್ಲಿಕ್ಕೆ ಬಂದಾಗ ಎಷ್ಟು ಜನ ಅದಾರ ಇಲ್ಲಿ? ಒಬ್ಬನ ಆಯುಷ್ಯ ಮುಗಿದೈತಿ, ಒಬ್ಬನ ಒಯ್ಯಾಕ್ ಬಂದಾನ. 10 ಜನ ಅದಾರ. ಯಾರನ್ನ ಒಯ್ಬೇಕು? ಇವನ್ ಕನ್ಫ್ಯೂಸ್ ಆಗಂಗ್ ಮಾಡಿದವ. ಇವಂದು ದಿಶಾಬೋಲ್ ಮಾಡಿದ. ಯಾಕಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರ,
ವಿದ್ಯೆಗಳು ಜಗತ್ತಿನೊಳಗೆ ಬಹಳ ತರದ ವಿದ್ಯೆಗಳದಾವ. ಸಕಲ ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಅಧಿಕ, ಸಕಲ ಗುರುಗಳಲ್ಲಿ ಗುರುಸಿದ್ದರೆ ಅಧಿಕ. ಅಧಿಕ 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 ಅಧಿಕವಹ ಗುಣಗಳಲ್ಲಿ ವರ್ಣಿಸುವೆ. ಅಧಿಕಾರಿಗಳು ಅರಿತು ಆಚರಿಸಿದರೆ ನಿಜ ಮುಕ್ತರಹುದು. ಅರ್ಥ ನಮಗಿಲ್ಲ ಹೇಳಿಲ್ಲ ಅವರು, ಇಲ್ಲೇ ಜಾರಿಸೋದ್ರೆ ಮುಗಿಯಂಗಿಲ್ಲ. ಅರ್ಥ ಗುರುವಿನ ಬಾಯಿಂದ ಅರ್ಥ ಮೇಲೆ ಅದನ್ನ ಆಚರಣೆ ಮಾಡಬೇಕು. ಆಚರಿಸಿದರೆ ಮುಕ್ತರಹುದು. ಅದಕ್ಕೇನ್ ಮಾಡಿಬಿಟ್ಟವ, ನೋಡಿದ ನಾ ಯಾರನ್ನೇ ಮುಟ್ಟಿದ್ರೆ ಅಪರಾಧ ಆಗ್ತೈತಿ, ಯಮಧರ್ಮ ಅಂತ ಕರೀತಾರ ನನಗ. ಅದಕ್ಕ ಒಂದ ಭೂಲೋಕದೊಳಗ ಜನ ಎದಕ್ಕೆ ಮಾಡಲಾಗುತ್ತಪ್ಪ ಅಂದ್ರ ವರ್ಣನೆಗೆ. ಅದಕ್ಕ ನಮ್ನ ಯಾರು ವರ್ಣನ ಮಾಡ್ತಾರ ಅವ್ರ ನಮ್ ಪುಣ್ಯದೊಳಗ್ ಫಲ ತಗೋತಾರ, ನಮ್ದು ಯಾರು ನಿಂದ ಮಾಡ್ತಾರ ಅವ್ರ ನಮ್ ಪಾಪದೊಳಗ್ ಫಲ ತಗೋತಾರ. ನಮ್ಗೆ ಯಾರು ಬೇಕಾಗ್ಯಾರ ನಮ್ ವರ್ಣನ ಮಾಡೋರ್ ಬೇಕಾಗ್ಯಾರ. ಗುರುಗಳು ಸಿಟ್ಟು ಮಾಡ್ರೆ ಹೊಳ್ಳಿ ಆಶ್ರಮ ಕಡೆ ಬರಲ್ಲ ನಾವು. ಮನ್ಯಾಗ ಹೆಂಡತಿ ಬೇಕಾದ್ರ ಅವ್ ಕಾಲ ಹಾಕೋತಾರ ತಗೊಂಡ್ ಬೇನ ಕೇಳತ್ತ, ಯಾರ ಕೇಳ್ರತ್ತ, ಏನೋ ನಿನ್ನ ಹೆಂಡತಿ ಓಣ್ಯಾಗ ಮತ್ತೆ ಸಣ್ಣ ಹುಡುಗರು ಇದ್ದೋಳತ್ತಿದತ್ತ. ಪ್ರಪಂಚमध्ये ಮಾಡಿದೆ ಸುಖ ಮೂರ್ಖ ಮಾಜೆ ಪರಮ ಮೂರ್ಖ. ಪ್ರಪಂಚದೊಳಗೆ ಸುಖ ಐತಿ ತಾವ್ ತಿಳ್ಕೊಂಡಾನ, ಮೂರ್ಖರೊಳಗೆ ಮಹಾಮೂರ್ಖದಾನ. ಹಂಗ ಪ್ರಪಂಚ ಬೇಡ ತಿಳಿಲ್ಲ ಅವರು. ಆದಿ ಪ್ರಪಂಚ ಕರಾವ ನೀಟಕ ಬಾಗ ಪರಮಾರ್ಥ ಯಾವ ವಿವೇಕ ಏಥೇ ಆಳಸ ಕರುಣಕ ವಿವೇಕ ಹೂ. ಮೊದಲ್ ನೆಟ್ಟಗಂಗೆ ಯಾರಿಗೆ ಪ್ರಪಂಚ ಮಾಡ್ಲಿಕ್ಕೆ ಬರ್ತದೆ ಅವ್ರಿಗೆ ಮಾತ್ರ ಪಾರಮಾರ್ಥ ಮಾಡ್ಲಿಕ್ಕೆ ಬರ್ತದ. ನೆಟ್ಟಗಂಗೆ ಪ್ರಪಂಚ ಮಾಡಕ್ ಬರ್ಬೇಕು. ಅದಕ್ಕೇನಾಗ್ಬಿಡ್ತು, ಅವ ವರ್ಣನೆ ಮಾಡಕ್ ಹತ್ತಿದ. ಯಮ ಯಾರಿರ್ಬೇಕಪ್ಪ ಇಂಥ ಶಿಲ್ಪಿ ಅವ ನನಗೆ ಬೆಟ್ಟ ಆದ್ರ ಅವನ ಕೈಲಾಸ ಕರ್ಕೊಂಡೋಗಿ ಪರಮಾತ್ಮನ ಕಡೆ ಸತ್ಕಾರ ಮಾಡಿಸ್ತೀನಿ, ಅವನ ಮೇನೆ ಒಳಗೆ ಕೂಡಿಸಿ ಮೆರವಣಿಗೆ ಮಾಡ್ತೀನಿ. ಎಂತ ವಿದ್ವಾನ್ ಅದಾನ, ಇಂಥವನ್ನ ಯಾರು ಹುಟ್ಟಿಸಿದ್ರು, ಇಂಥ ವ್ಯಕ್ತಿನ ನಾ ನೋಡಿದ್ದೆ ಅಪರೂಪ, ಇವನು ನೋಡಿದ್ರೆ ನನ್ನ ಕಣ್ಣು ಪಾವನ. ಇಂಥ ವ್ಯಕ್ತಿನ ಸ್ವರ್ಗಲೋಕ ಕರ್ಕೊಂಡೋಗಿ ಪರಮಾತ್ಮನ ಹತ್ರ ಹೋಗಿ ಇವ್ನು ಸತ್ಕರಿಸ್ತೀನಿ ಅಂತ ಹೇಳಿ ಬಹಳ ವರ್ಣನ ಮಾಡಕ್ ಹತ್ತಿದ ಕೂಡಲೇ ನಾನ ಅಂದ ಮಗನ ಅಂತ. ಅದಕ್ಕೆ ಹೇಳದವ, ನಾನು ನಾನೆಂದು ಗರ್ವದಲ್ಲಿ ಮೆರೆಯದೆ, ನೀನೆಂದು ಶಿರಬಾಗು ಗುರುವರೆಗೆ. ನಾನೆಂದ ರಾವಣ ಹಸುವಳಿದ ಅವನನುಜ, ನೀನೆನುತ್ತ ಲಂಕೆಯಳು ಸ್ಥಿರಜೀವಿಯಾದ. ನಾನೆಂದ ಕೌರವನ ಮನೆಯ ಪೋದನೆ ಕೃಷ್ಣ, ನೀನೆಂದ ವಿದುರನ ಮನೆಯ ಪಾಲುಂಡ. ನಾನು ಅಂತ ಅಹಂಕಾರ ಪಡ್ತಕ್ಕಂಥವ್ರ ಮನೆಗೆ ಯಾರ ಮನೆಗೂ ಪರಮಾತ್ಮ ಹೋಗಿಲ್ಲ. ಯಾರು ನೀನತ್ತ ಚರಣೋಗ್ಯಾರ ಅವ ನಾನಲ್ಲ, ನಂದೆಲ್ಲವೂ ನಿಂದಂದನವ. ಇದು ನಮಗ್ ಗೊತ್ತಿರ್ಬೇಕು. ಇವತ್ತ ನಾವೊಬ್ಬನೇ ಅಲ್ಲ, ಮಾನ್ಯ ಮನುಗಳೊಳಗೆ ನಡೆದ ಕಾರ್ಯಕ್ರಮ ನೋಡಿರಲ್ಲ, ಬಹುಶಃ ಬಹಳಷ್ಟು ಜನ ಭಕ್ತರು ಹೇಳೋದ್ರಿ ಹೇಳ್ಬೋದು. ಆದ್ರೆ ಈ ನಾಡಿನೊಳಗೆ ದೊಡ್ಡ ದೊಡ್ಡ ಮಠಾಧೀಶರು ನಮಗ ಎಂತ ಪ್ರಸಂಗ ಬಂದಾಗನು ನಾವ್ ಕಳೆದೇ ಇದ್ರು ಅವರಾಗೆ ನಮಗ ಬಂದ ತಾಯಿಯಂತೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅವ್ರು ಬಾಬಾ ಅವರು ಅಂತಕ್ಕಂಥದನ್ನ ವೇದಿಕೆ ಮೇಲೆ ಹೇಳ್ತಾರಂದ್ರ ಸಾಮಾನ್ಯ ವಿಷಯ ಅಲ್ಲ. ಅಪ್ಪಗ ಅಪ್ಪ ಅನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಬೇಡು ಜಗತ್ತದ ಇವತ್ತ. ಇದ್ರ ವಿಚಾರ ಮಾಡುವಂತ ಮಾತದ ಇದು. ಬರೀ ನಾವು ಹಾಡಿದವ್ರಿಗೆ ಹಾಲು ಸಿಗ್ಲಿಲ್ಲ, ಓದಿದವ್ರಿಗೆ ಓಣಿ ಸಿಗ್ಲಿಲ್ಲ, ಕೇಳಿದವ್ರಿಗೆ ಕೇಳಿ ಸಿಗ್ಲಿಲ್ಲ, ಕುತ್ತಾರ ಹೋಗಿಲ್ಲ, ಕುಣಿ ಸಿಗ್ಲಿಲ್ಲ ಕೇಳಿ ಕಡೆ ಬಿಡುದಲ್ಲ. ನಮ್ಮ ಮಕ್ಕಳ ನಮಗ ಅಪ್ಪ ಅನ್ನುವಂತ ಅನ್ನಕ್ ಬೇಕಾದ್ರೆ ಪಗಾರ ಬಿಡುವಂತ ದಿನ ಬಂದದ ಇವತ್ತ. ಆದ್ರ ಈ ಮಠದೊಳಗೆ ಏನದ, ಮನಸ್ಸು ಪರಿವರ್ತನೆ ಮಾಡುವಂತ ಗುರಿ ಅದ. ಇಲ್ಲಿ ಮತ್ತೇನು ಅಲ್ಲ. ಮನಸ್ಸುಗಳು ಏನಾಗ್ಯಾವ ಇವತ್ತ ನೋಡ್ರಿ. ಸೊಲ್ಲಾಪುರಕ್ಕೊಬ್ಬ ಹೊಸ SP ಬಂದಾನ, ಸೊಲ್ಲಾಪುರಕ್ಕೊಬ್ಬ ಹೊಸ DC ಬಂದಾನ. ಏನ್ ಕೇಳ್ತಾರ್ರಿ, ಅವೆಷ್ಟು ವಿದ್ವಾನ್ ಅದಾನ, ಎಷ್ಟು ಶಾಣೆ ಅದಾನ ಯಾರ ಕೇಳ್ತಾರನ್ರಿ? ಸೊಲ್ಲಾಪುರಕ್ಕೊಬ್ಬ ಹೊಸ SP ಬಂದಾನಂದ್ರೆ ಏನ್ ಕೇಳ್ತಾರೆ? ಯಾ ಜಾತಿ. ಹೊಸದಾಗಿ DC ಬಂದಾನಂದ್ರೆ ಯಾ ಜಾತಿ. ಜಾತಿ ಬೆಂಕಿ ಹಾಕಿ ಉರಿಯುವಂತ ಸಂದರ್ಭದೊಳಗ ಇವತ್ತು ಏನಾದ್ರೂ ಅದು ಶಾಂತಿ ಆಗಬೇಕಾದ್ರೆ ಈ ಮಠದ ಈ ಆಶ್ರಮದ ಅವಶ್ಯಕತೆ ಇವತ್ತು ಅದ ಅಂತಕ್ಕಂಥದ್ದು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಈ ಗ್ರಂಥಗಳು ರೀತಿಲೋ ಜಗತ್ತಿಗೆ ಸಂದೇಶ ಕೊಡ್ಬೇಕಂದ್ರ ಈ ಗ್ರಂಥದೊಳಗೆ ಗ್ರಂಥ ಬರೆಯುವಾಗ ಏನಿರ್ಬೇಕು ಅಲ್ಲಿ ಅಂತಂದ್ರ ಹೇಳಿದಲ್ಲ, ನಾನ ಅಂದವ ಬಾರ ಮಗನ ಅಂದವ. ಅದಕ್ಕೆ ನಾನು ಬರಿಬೇಕಂತ ಬರೆದ್ರ ಅದು ಗ್ರಂಥ ಪ್ರಸಾದವಾಣಿ ಆಗುದಿಲ್ಲ, ಅದು ನರವಾಣಿ ಆಗ್ತದ. ಅದಕ್ಕೆ ಸಮರ್ಥ ಹೇಳಿದ್ರು, ಗ್ರಂಥಾಚೆ ಕರಾವೆ ಸ್ತವನ, ಸ್ತವನಾಚೆ ಕಾಯ ಪ್ರಯೋಜನ. ಈ ಗ್ರಂಥಗಳನ್ನು ಓದ್ರಿ,
ಅಂತ ಹೇಳಿದ್ರ ಹೋದ್ರೆ ಏನ್ ಲಾಭ ಆಕೈತೆ ತಾವು ಕೇಳ್ತಾನ ಶಿಷ್ಯ. ಏತೇ ಪ್ರತ್ಯಯಾಸ ಕಾರಣ ಪ್ರತ್ಯಯೋಪಹಾವ, ನಿನಗೆ ಪ್ರತ್ಯಕ್ಷ ಅನುಭವ ಆಗ್ತದ, ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳ್ತಾರ ಅವ್ರು. ಅಲ್ರಿ ಈ ಪುಸ್ತಕ ಕೊಟ್ರ ನಿಮ್ಮಂತ ಅನುಭವ ಕೈಯಾಗ ಒಂದ್ ವಾರದೊಳಗೆ ಬಾಯ್ಪಟ್ಟು ಹೇಳ್ತೀರಿ, ನಿಮ್ಗೆ ಯಾರಿಗೆ ಸಾಕ್ಷಾತ್ಕಾರ ಆಕತ್ತೇನ್ರಿ? ಮತ್ತೆ ಈ ಪುಸ್ತಕ ಯಾಕೆ ಬರದ್ರಿ? ತಲೆ ಕಟ್ಟತೇನ ಅವ್ರು? ಅಲ್ಲ, ಈ ಪುಸ್ತಕ ಬಾಯ್ಪಟ್ ಮಾಡಿ ಹೇಳೋದು ಧ್ಯಾನ ಆಗಂಗಿಲ್ಲ ತಾವ್ರು ಹೇಳ್ತಾರ. ಯಾವ ಪುಸ್ತಕ? ದೇಹ ಅನ್ನತಕ್ಕಂಥದ್ದೊಂದು ಗ್ರಂಥ, ಮನಸ್ಸು ಅನ್ನತಕ್ಕಂಥ ಪಾನಿನ ಮೇಲೆ ಪರಮಾತ್ಮನ ಪ್ರಾರ್ಥನೆ ಅಂತಕ್ಕಂಥ ಅಕ್ಷರಗಳನ್ನು ಯಾವ ಬರ್ತಾವ ಅವನ ಜೀವನ ಮುಕ್ತ ಆಗ್ತಾನ. ಅದಕ್ಕ ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದ ಮನ ಮೆಚ್ಚಿ ನಡ್ಕೊಂಬುವುದೇ ಚಂದ ಅಂತ ಹೇಳಿದ್ರು. ಅದಕ್ಕೆ ನಾವು ಜನರ ಮೆಚ್ಚುಗೆಗಾಗಿ ಬರುದು, ಬಾಬಾರ್ ಕಡೆ ಏನಾರ ಲಾಭ ಆಗ್ತೈತೆ ಅಂತ ಬರುದು, ಅಥವಾ ಬಾಬಾರ್ ಕಡೆ ನಮಗೆ ಏನ್ರ ಅನ್ನೋದು. ಯಾಕಂದ್ರ ಕಾಮನಾ ಭಕ್ತಿ ಮಾಡೋದ್ರಿಂದ ಮನುಷ್ಯನಲ್ಲಿ ಗುರುವಿನಲ್ಲಿ ಅಚಲವಾದ ನಂಬಿಕೆ ಉಳಿಯಂಗಿಲ್ಲ. ಸುಖವು ಬಂದರೆ ಹಿಕ್ಕಲಿಲ್ಲ, ದುಃಖಕ್ಕೆ ಕಾಲಿಕ್ಕಲಿಲ್ಲ, ಅಖಿಲ ಪ್ರಪಂಚದಳು ವಾಸನೆ ಒಂದೂ ಇಲ್ಲವು. ಸುಖ ಬರಲಿ ದುಃಖ ಬರಲಿ, ಕಾಮನೇನೆ ಫಳಗಡೆ, ನಿಷ್ಕಾಮನ ಭಜನೆ ಭಗವಂತ ಜೋಡೆ, ಫಳ ಭಗವಂತ ಕೋಣಿ ಕಡೆ ಮಾದಂತರ. ಆ ಪರಮಾತ್ಮ ಅಲ್ಲ ಎದಕ್ ಮೆಚ್ತಾನ? ನೀ ಕಾಮನಾ ಭಕ್ತಿ ಮಾಡಿದಂದ್ರೆ ನಿನ್ನ ಫಲ ಕೊಡ್ತಾನಿಲ್ಲ ನಂಗಿಲ್ಲ. ನಿಷ್ಕಾಮನಾ ಭಕ್ತಿ ನನಗೇನೂ ಬೇಡಪ್ಪ, ನೀನು ಬೇಕಂತ ಅವ್ರು ಪ್ರಾರ್ಥನೆ ಮಾಡ್ತಾನ, ಅವ ಪರಮಾತ್ಮನ ಸ್ವರೂಪನೇ ಆಗ್ತಾನ. ಇದು ಇವತ್ತ ಇಂಥ ಗ್ರಂಥಗಳ ಅವಶ್ಯಕತೆ, ಜಗತ್ತಿಗೆ ಸಂದೇಶ ಕೊಡೋದಕ್ಕಾಗಿ ಅವಶ್ಯಕತೆ ಅನ್ನುವಂಥದ್ದನ್ನ ಅದು ಗುರುಗಳಿಂದ ಕಂಡು ಉಂಡಂತ ಮಹಾಜ್ಞಾನಿಗಳರ ನೀವು ನೋಡಿರೇನೋ, ನೀವು ಕಂಡಿರೇನೋ, ತಮ್ಮ ಅನುಭವಗಳನ್ನ ಇವತ್ತ ಆ ಗ್ರಂಥದ ರೂಪದಲ್ಲಿ ಹೊರಗೆ ತಂದಿರ್ತಕ್ಕಂಥ ಮೂರು ಗ್ರಂಥಗಳನ್ನ ಏನು ಬಿಡುಗಡೆ ಮಾಡಿದೀವಿ. ಆ ಯಾವ ಗ್ರಂಥ ಎಲ್ಲಿ ಓದಬೇಕು, ಅದ್ರೊಳಗ ಗುರುವಿನ ಕರುಣೆ ಇದ್ರ ಮಾತ್ರ ನಮ್ಗೆ ಅರ್ಥ ಆಗ್ತದ. ಗುರು ಕರುಣೆ ಕೃಪೆ ಇಲ್ಲ ಅಂದ್ರ ನಮ್ಗೆ ಯಾವ ಗ್ರಂಥಗಳನ್ನು ಓದಿದ್ರು ಅನುಭವ ಆಗುದಿಲ್ಲ. ಯಾಕಂದ್ರೆ ಜ್ಞಾನೇಶ್ವರ ಮಹಾರಾಜರು ಪಾಣಿನ ತಲೆ ಮ್ಯಾಗ ಕೈ ಇಟ್ಟಾಗ ವೇದಗಳನ್ನು ಹೇಳಿತ್ತು. ಮತ್ತೆ ನಾವು ಮನುಷ್ಯರಾಗಿದ್ದೀವಿ ಅಂದ್ಮೇಲೆ ನಮ್ಗೆ ಯಾಕೆ ಆಗಂಗಿಲ್ಲ? ಅದ್ರ ನಮ್ಮ ಗುರುಗಳು ಮನುಷ್ಯರಂಗೆ ಕಾಣಕತ್ತಾರ. ಗುರು ಮನುಷ್ಯನೆಂದವಗೆ, ಹರಣ ಶಿಲೆ ಎಂದವಗೆ, ಕರುಣ ಪ್ರಸಾದ ಎಂಜಲೆಂದವಗೆ ರೌರವ ನರಕ ತಪ್ಪದಂತ ಹೇಳಾರ. ಗುರು ಅಂದ್ರೆ ಮನುಷ್ಯನಲ್ಲ, ಅವ ನಿರಾಕಾರ ಪರಬ್ರಹ್ಮನೇ. ನನ್ನ ಉದ್ಧಾರಕ್ಕಾಗಿ ಆ ಸ್ವರೂಪವನ್ನು ತಗೊಂಡು ಬಂದ ದರಿಯ ಜೀವರಿಗೆ ಬಂದ ಅಜ್ಞಾನವು ಹರಿಸುವ ನೀಗಲೆಂದು ಶಿರ ಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಗೈದಿಯನಾಗಿ ನಂಬೆಲು ಮನುಜ ಗುರುಪಾದವ ಅಂತ ಹೇಳಿದರೆ, ಅದಕ್ಕ ನಿರಾಕಾರ ಪರಬ್ರಹ್ಮ ನನ್ನ ಉದ್ಧಾರಕ್ಕಾಗಿ ಬಂದನ. ನನ್ನ ಉದ್ಧಾರಕ್ಕಾಗಿನ ಈ ಆಶ್ರಮವನ್ನು ಕಟ್ಟ್ಯಾನ. ಆಶ್ರಮ ಅಂದ್ರೇನು? ಈ ಎಲ್ಲರಿಗೂ ಆಶ್ರಯ. ಏನ್ ಆಶ್ರಯ? ಈ ಘಟ್ಟಗಳನ್ನ ಪ್ರಸಿದ್ಧ ಮಾಡೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಒಂದು ಆಶ್ರಮ ಬೇಕಾಗಿದೆ. ಮಠ ಕಟ್ಟಿದ್ರೆ, ಆಶ್ರಮ ಕಟ್ಟಿದ್ರೆ ಮೋಕ್ಷ ಕಟ್ಟಿದ್ರೆ ಆ ಗ್ರಂಥದಲ್ಲಿ ಬರೆದಿಲ್ಲ. ಎಲ್ಲ ಭಕ್ತರನ್ನ, ಈ ಎಲ್ಲ ಘಟ್ಟಗಳನ್ನ ಪರಿವರ್ತನೆ ಏನು ಘಟ್ಟಗಳಲ್ಲಿ ಮನಸ್ಸು ನೋಡಿರ್ಬೇಕಾರೆ ಅವ್ರ ಏನ್ ಬೇಕಾದ್ರೆ ಹೇಳ್ತಾರೆ, ನನ್ನ ಮನಸ್ಸಿಗೆ ಬರೋಬ್ರಿ ಅನಿಸ್ತಿಲ್ರಿ, ಅವ್ರೇನ್ ಹೇಳ್ರಿ ನೋಡ್ರಿ ಅದು ಮಾತ್ರ ನನ್ನ ಮನಸ್ಸು. ಎಲ್ಲರೂ ಮನುಷ್ಯನ ಆಳದಿವ ನಮ್ಮ ಮನುಷ್ಯ ಅಂತ ಕರೆದಾರ. ನಾವೆಲ್ಲರೂ ಮನಸ್ಸು ಹೇಳಿದಂಗೆ ಕೇಳ್ತೀವಿ. ಅದಕ್ಕ ಬಾಬಾ ಅವ್ರ ಕನಸು ಏನಪ್ಪಾ ಅಂದ್ರ ಮನ ಪರಿವರ್ತನ. ಇದು ಬಹಳ ಅವಶ್ಯಕತೆ ಅದ. ಮನ ಇದು ಉಡಾಳ ದನ ಹತ್ತು ಬ್ಯಾಡಿದ್ರೆ ಬೆನ್ನ, ಗುರುವಿನ ಗುದ್ದಿ ಕಟ್ಟಿ ಗುಡ್ಡವಾದ್ರೆ ಸುಮ್ಮನೆ ಇರ್ತತಿ. ಮನವೆಂಬ ಮರ್ಕಟವು ತನು ಎಂಬ ಗಿಡವನೇರಿ, ದಶೇಂದ್ರಿಯಗಳೆಂಬ ಕೊಂಬೆಗೆ ಹಾರಿ, ವಿಷಯಗಳೆಂಬ ಹಣ್ಣುಗಳನ್ನು ತಿಂದು ಭವದತ್ತೆ ಓಡುತ್ತಿದೆ ನೋಡ. ಎನ್ನ ಮನವೆಂಬ ಮರ್ಕಟವನ್ನು ನಿನ್ನ ಧ್ಯಾನವೆಂಬ ಹಗ್ಗದಿಂದ ಬಂಧಿಸಯ್ಯ ಅಖಂಡೇಶ್ವರ ಅಂತ. ಈ ಮನಸ್ಸು ಎದರಿಂದ ಕಟ್ಟಲಿಕ್ಕೆ ಆಗುದಿಲ್ಲ. ಗುರುಗಳ ಒಂದು ಪ್ರಾರ್ಥನೆಯಿಂದ, ಗುರುಗಳು ಕೊಟ್ಟಿರುವಂತ ಒಂದು ಬೋಧದಿಂದ, ಉಪದೇಶದಿಂದ ಮಾತ್ರ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯದ. ಈ ಜಗತ್ತಿನಲ್ಲಿ ಯಾರ ರಾಜ ಮಹಾರಾಜ ಚಕ್ರವರ್ತಿ ಜಾಲೆ ಆಹೇತ ಪುಡೆ ಹೋತಿ ಪರಂತು ಸಾಯುಜ್ಯ ಮುಕ್ತಿ ಕೊಣಿದೇನಾರ್ನ. ಈ ಮನಸ್ಸಿಗೆ ಒಂದು ಸಮಾಧಾನ, ಮುಕ್ತಿ ಅಂತಕ್ಕಂಥದನ್ನ ಕೊಡ್ತಕ್ಕಂಥ ಶಕ್ತಿ ಯಾವ ರಾಜ ಮಹಾರಾಜರಿಗೆ ಇಲ್ಲ. ರಾಜ ಮಹಾರಾಜರ ಚಕ್ರವರ್ತಿ ಜಾಲೆ ಅಂದ್ರೆ ಹಿಂದ ಆಗ್ಯಾರ, ಆಹೇತ್ ಅಂದ್ರೆ ಸದ್ಯದಾರ, ಪುಡೆ ಹೋತಿ ಮುಂದೆ ಆಗಾಡದಾರ. ಪರಂತು ಸಾಯುಜ್ಯ ಮುಕ್ತಿ ಕೊಣಿದೇನಾರ್ನ ಇವ್ಯಾರು ಕೊಡುದಿಲ್ಲಪ್ಪ. ಅದಕ್ಕೆ ನಮಗೆ ತಿಳಿದಂಗ ಭಕ್ತಿ ಭಾವ ಭಜನೆ ಮಾಡಿದ್ರ ಪರಮಾತ್ಮನ ಕರುಣೆ ಆಗುದಿಲ್ಲ. ಯಾಕಾಗುದಿಲ್ಲ ಅಂದ್ರ ನಾವೇನೋ ಮಾಡಕ್ ಹೋಗ್ತೀವಿ, ಏನೇ ಆಗಿಬಿಡ್ತೈತಿ. ಗಣಪತಿ ಮಾಡಿದ್ರೆ ಜೊಕ್ಮಾರ ಆಗಿಬಿಡ್ತೈತಿ, ಹೌದಿಲ್ಲೋ? ಅದಕ್ಕ ಗುರು ಬೇಕ ತಂಗಿ, ಗುರು ಬೇಕ ಶಿರದಲ್ಲಿ ಕರಬಿಟ್ಟು ಬರಿದೆ ಪಾವನ ಮಾಳ್ಪ ಗುರು ಬೇಕ. ಗುರು ಯಾಕೆ ಬೇಕಂದ್ರ ನಮ್ಗೆ ನಿಜವಾದ ಗುರಿಯನ್ನ ಮುಟ್ಲಿಕ್ಕೆ. ಇದೇ ಜನ್ಮದ ಹಾಚಿದೇಹ ಹಾಚಿಗೋಳ, ಇದೇ ಜನ್ಮದೊಳಗೆ ಇದೇ ಕಣ್ಣಿನಿಂದ ಆ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಸದ್ಗುರುಗಳು ಬೇಕಾಗ್ಯಾರ. ಅಂತ ಸದ್ಗುರುಗಳನ್ನ ಬಹುಶಃ ಎಲ್ಲರೂ ಅದರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಅನುಭವಗಳನ್ನೇನು ಹೇಳಿದ್ರಲ್ಲ ಅದು ಶ್ರೇಷ್ಠ. ಮಾತು ಕಥೆಗಳನ್ನು ಹೇಳುವಂತ ಶ್ರೇಷ್ಠ ಅಲ್ಲ. ಬಹುಶಃ ಒಬ್ರು ಅವ್ರು ಮಾತನಾಡಿದ್ರಲ್ಲ ಆಗ್ಲೇ, ನಮ್ಮ ಇಂಜಿನಿಯರ್ ಸಾಹೇಬ್ರು
ಮಾತನಾಡೋದಲ್ಲ, ಅವ್ರ ಕೊನೆಗೆ ಮುಗಿಸುವಾಗ ಮುಗಿದ ಕೈಯ ಬಾಗಿದ ತಲೆ. ಎಲ್ಲಿ ಬಾಗಬೇಕು ಅನ್ನುವಂಥದ್ದು ಎಲ್ಲಿ ಕಲಿಬೇಕಪ್ಪ ಅಂದ್ರೆ ಅದು ಮನುಗುಳಿ ಆಶ್ರಮದಲ್ಲಿ ಕಲಿಬೇಕು, ಬಾಬಾವರ ಮಠದಲ್ಲಿ ಕಲಿಬೇಕು ಅಂತಕ್ಕಂಥದನ್ನ. ಯಾಕಂದ್ರೆ ನಾನು ನಮ್ಮ ಮಠದ ವಿದ್ಯಾರ್ಥಿಗಳು ಹೇಳ್ತಿರ್ತೀನಿ, ಸ್ವಚ್ಛತೆ ಶಿಸ್ತು ಹೇಗಿರ್ಬೇಕು ಅನ್ನೋದು ಮೊನ್ನೆ ಬರೀ ಹೇಳಿದ್ವಿ ಅನ್ನೋದ್ರಾಗ ಬಾಬಾರ ಮುಂದೆ ಹೋಗಿದ್ರಂತ. ನಾವ್ ಹೇಳಿದ್ದಿಲ್ಲ ಅವ್ರಿಗೆ. ನಮ್ಮ ಆಶ್ರಮ ಇದು ನಾವ್ ಎಲ್ಲಿಪ್ಪ ಅಂದ್ರ ಇದು ಆಶ್ರಮ ಇದು ಅವ್ರದಂತ ನಾವ್ ಅಂದಿಲ್ಲ. ಮೊನ್ನೆ ನಾ ಇಲ್ಲೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ, ಹೊಟ್ಟಿದೇವ್ ಇಷ್ಟ ಹೇಳಿದ್ವಿ ನಾವು. ನಾ ಇಲ್ಲಿ ಬಂದ್ರು ಬರೋದ್ರಾಗ ಅವ್ರು ಬಂದ್ರು, ಅವ್ರು ಬಂದ್ರು ನಾನು ಬಂದೆ. ನಮ್ಮ ಆಶ್ರಮಕ್ಕೆ ನೀವ್ ಯಾಕೆ ಬಂದಿರಿ ಅಂತ ಕೇಳಿದೆ ನಾ ಬಾಬಾರಿಗೆ. ನಮ್ಮ ಆಶ್ರಮಕ್ಕೆ ನಾವ್ ಬಂದು ಓದ್ತೀವಲ್ಲ, ನೀವೇ ಬರ್ಬೇಕತ್ತೆ, ಬಿಜಾಪುರದಿಂದ ಬಿಟ್ಟು ಅವ್ರು ಬರ್ಬೇಕತ್ತೇನಿಲ್ಲ. ನಾವ್ ಇಲ್ಲಿ ಸೋಲಾಪುರ ಸಿಟಿ ಒಳಗೊಂದು ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಹೇಳ್ತಿಲ್ಲ, ನಾವು ನಿಮ್ಮ ಊರಿಗೆ ಬರಬೇಕಾದ್ರೆ ನಿಮ್ಮ ಮನಸ್ಸು ಒಂದಿರ್ಬೇಕು. ಅದಕ್ಕ ನಮ್ಮ ಮನಸ್ಸು ಒಂದಾದಾಗ ಅದು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯದಲ್ಲ. ಹೊರತಾಗಿ ನೀನ ಬ್ಯಾರೆ ನಾನು ಬ್ಯಾರೆ ಅಂತ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದು ಇಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಅಂತ ಹೇಳ್ಯಾರ. ಇಲ್ಲಿ ಬೇರೆ ಬೇರೆ ಭಾವಿಸುವುದನ್ನು ಬಿಟ್ಟು ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು, ನಾವೆಲ್ಲರೂ ಬಂಧುಗಳು, ನಾವೆಲ್ಲರೂ ಒಂದು, ನಾವೆಲ್ಲರ ಸಂದೇಶ ಜಗತ್ತಿಗೆ ಕೊಡ್ತಕ್ಕಂಥದ್ದು ಒಂದೇ ಅಂತಕ್ಕಂಥದ್ದನ್ನ ಸಾರುವುದಕ್ಕಾಗಿ ಇವತ್ತ ನಮ್ಮೆಲ್ಲರ ಸಮ್ಮಿಲನದ ಅದು ನಮ್ಮ ಗುರಿ ಆಗ್ಯದ. ಅದನ್ನ ನಾವೆಲ್ಲರೂ ಈ ಜಗತ್ತಿಗೆ ಸಂದೇಶವನ್ನು ಕೊಡ್ಬೇಕಾದ್ರ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯದ ಅಂತಕ್ಕಂಥದನ್ನ. ಯಾಕಂತಂದ್ರ ಬಹಳ ಕಡಿಮೆ ಜನ ಸೇರ್ತಿರ್ಕೊಂಡು ಒಳಗೆ ಮಾಡ್ಬೇಕಾಗಿತ್ತು ಅಂದ್ರೆ ಬಾಬಾರಿಗೆ ಇಷ್ಟೆಲ್ಲ ಸುಮ್ಮನೆ ಯಾಕೆ ಮಳಿ ಬರಾಕ ಖರ್ಚು ಮಾಡ್ರಿ ಅಂದೆ. ಅದ್ರ ಅವ್ರಿಗೆ ಗೊತ್ತು, ಹೌದಿಲ್ಲ? ಇದೆಲ್ಲ ತುಂಬಿನೂ ಹೊರಗೆ ನಿಂತಾರ ಅಲ್ಲಿ, ಹೌದಿಲ್ಲ? ಅದಕ್ಕೆ ನೀವೆಲ್ಲರೂ ಈ ಸಂದೇಶವನ್ನ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು, ಒಂದೇ ತಾಯಿ ಮಕ್ಕಳು, ನಾವೆಲ್ಲರೂ ಒಂದೇ ಇದೀವಿ. ಎಲ್ಲರಿಗೆ ಕಣ್ಣು ಎರಡದಾವ, ಮೂಗು ಒಂದೈತಿ, ಬಾಯಿ ಒಂದೈತಿ, ಮತ್ತೆ ಏನ್ ಬೇರೆ ಐತಿ, ಹೌದಿಲ್ಲ? ಅದಕ್ಕೆ ಹೇಳಿದ ನಾವ ಏನು ಹರಿಯುವ ನೀರು, ಕುಡಿಯುವ ನೀರು, ಏನು ಸುಡುವ ಅಗ್ನಿ, ಇವೆಲ್ಲ ಒಂದಿರುತ್ತೀರಿ, ನಡುವೆ ಕುಲಗೋತ್ರ ಎತ್ತಣವಿದು ಸರ್ವಜ್ಞ ಅಂತ ಹೇಳಿದವ. ಎಲ್ಲಿಂದ ಬಂತೋ ಯಾರಿಗೂ ಗೊತ್ತಾಗಿಲ್ಲ, ಎಲ್ಲರಿಗೂ ಬಂದು ಬೆಂಕಿ ಹಚ್ಚಿಬಿಟ್ಟಿದ್ದು. ಜಾತಿಗೊಂದು ಮಠ, ಜಾತಿ ರಾಜಕಾರಣ, ವಿನಾಕಾರಣ, ಗಜಕಾರಣ, ಹೌದಿಲ್ಲೋ? ಅದಕ್ಕೆ ಇದೆಲ್ಲವನ್ನ ತೆಗೆದಾಕಿ ಆಶ್ರಮದ ಒಳಗೆ ಬರ್ಬೇಕಾದ್ರೆ ನಮ್ಮ ಜಾತಿ ಭೇದ, ನಮ್ಮ ಪಕ್ಷ ಪಾತಗಳನ್ನೆಲ್ಲವನ್ನು ಬಿಟ್ಟು ನಾವು ಹೋದಾಗ ಮಾತ್ರ ಅಲ್ಲಿರುವಂತ ಏನಾದ್ರೂ ಒಂದ ಅಮರವಾಗಿರ್ತಕ್ಕಂಥ ವಾಣಿ, ಅಮರವಾಗಿರ್ತಕ್ಕಂಥ ಒಂದು ಏನು ಸಫಲ, ನಮ್ಮ ಜೀವನ ಸಾರ್ಥಕ ಆಗ್ತಕ್ಕಂಥ ಸಂದೇಶ ನಮ್ಮ ಮನಸ್ಸಿನ ಒಳಗೆ ನಾಟ್ಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಈ ಕಿವಿಲಿ ಕೇಳಿ ಕಿವಿಲಿ ಬಿಡುದಾಗ್ತದ. ಅದಕ್ಕೆ ನಾವು ಅನುಭವಿಸಿಕೊಂಡು ಅದಕ್ಕೆ ಹೇಳಿದ್ರು, ಅರಿತು ಆಚರಿಸಿದರೆ ನಿಜ ಮುಕ್ತರಹುದು. ಅರಿತರ ಮುಕ್ತರ ಅಂತ ಹೇಳಿಲ್ಲ, ಅರಿತು ಆಚರಿಸಿದರೆ ನಿಜ ಮುಕ್ತರಹುದು ಅಂತ ಹೇಳಿದ್ರು. ಬಹುಶಃ ನಾವೆಲ್ಲ ಆಶ್ರಮಗಳಲ್ಲಿ, ಎಲ್ಲ ಮಠ ಮಂದಿರಗಳಲ್ಲಿ ನೋಡೋದಕ್ಕಿಂತ ಅರಿತುಕೊಂಡು ಆಚರಣೆ ಮಾಡುವಂತ ಭಕ್ತರು ಎಲ್ಲಾದ್ರೂ ಅದಾರ ಅಂದ್ರ ಅವ್ರು ನಮ್ಮ ಮನುಗುಳಿ ಆಶ್ರಮದ ಭಕ್ತರು ಅದಾರ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸೇವೆ ಮಾಡಿರ್ತಕ್ಕಂತ ಬಹುಶಃ ತಮ್ಮ ಕಾಯ ವಾಚ ಮನಸ ತಮ್ಮ ಸಾಕಷ್ಟು ಅಮೂಲ್ಯವಾದ ಸಮಯವನ್ನ ಅದಕ್ಕಾಗಿ ಮುಡುಪಿಟ್ಟು ಈ ಗ್ರಂಥವನ್ನ ಅವರು ರಚನೆ ಮಾಡ್ಯಾರಂದ್ರ ಪ್ರತಿ ಪೇಜ್ ಪ್ರತಿ ಸಾಲನ್ನು ಸಹಿತ ನಾವು ಓದೋದ್ರ ಜೊತೆಗೆ ನಾವು ಅದನ್ನ ಅನುಭವಿಸಿಕೊಳ್ಬೇಕು. ಅದರಲ್ಲಿ ಯಾವ್ದು ತಿಳಿದಿಲ್ಲ ಅದನ್ನ ನಾವು ಮಾರ್ಕ್ ಮಾಡಿಟ್ಕೊಂಡು ಗುರುಗಳಲ್ಲಿ ಬಂದು ಒಬ್ಬರು ಇದು ನಮ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಪುಸ್ತಕ ಏನು ನಾವು ಇವತ್ತ ಓದ್ತಾ ಇದೀವಿ, ಇದೇ ಪುಸ್ತಕದ ರೂಪದಲ್ಲಿ ನಮ್ಮ ಚರಿತ್ರೆನೂ ಒಂದು ದಿನ ಈ ಜಗತ್ತಿಗೆ ಸಂದೇಶ ಆಗಬೇಕು ಅಂತ ಸದ್ಬುದ್ಧಿಯನ್ನ ಪರಮಾತ್ಮ ನನಗೆ ನಿಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಇವರ